ಚಾಮುಂಡಿಗೆ ಸ್ಟಾರ್ ನಟ ಅಪಮಾನ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂತಾರ ಕಷ್ಟದಿಂದ ಪಾರಾಗ್ತಾರ ರಣವೀರ್. ನಾಡದೇವತೆ ಸನ್ನಿಧಾನದಲ್ಲಿ ಕ್ಷಮೆಯಾಚಿಸ್ತಾರ. ಕಾಂತಾರ ಕಷ್ಟದಿಂದ ಪಾರಾಗ್ತಾರ ನಟ ರಣವೀರ್. ನಾಡದೇವತೆ ಸನ್ನಿಧಾನದಲ್ಲಿ ಕ್ಷಮೆಯಾಚಿಸ್ತಾರ. ಹೈಕೋರ್ಟ್ ಆದೇಶ ಪಾಲಿಸ್ತಾರ ಸ್ಟಾರ್ ನಟ. ಸ್ಟಾರ್ ನಟನಿಗೆ ಹೈಕೋರ್ಟ್ ಸಂಧಾನ ಸೂತ್ರವನ್ನ ಹಿಡಿದಿದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಕ್ಷಮೆಯಾಚನೆಗೆ ಸಲಹೆಯನ್ನು ಕೂಡ ಕೊಡಲಾಗಿದೆ. ಕಾಂತಾರ ದೈವದ ಅನುಕರಣೆ ವಿವಾದದಲ್ಲಿ ಸಿಲುಕಿರುವ ನಟ ರಣವೀರ್ ಸಿಂಗ್ ಹೈಕೋರ್ಟ್ ಸೂಚಿಸಿದ ಸಂಧಾನ ಸೂತ್ರದಂತೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಕ್ಷಮೆಯಾಚಿಸಬೇಕಾಗತ್ತೆ. ಸೊ ಆ ಮೂಲಕ ಕಷ್ಟದಿಂದ ಪಾರಾಗ್ತಾರ ರಣವೀರ್. ಹೈಕೋರ್ಟ್ ಆದೇಶವನ್ನ ಪಾಲಿಸ್ತಾರ ಸ್ಟಾರ್ ನಟ. ಸ್ಟಾರ್ ನಟನಿಗೆ ಹೈಕೋರ್ಟ್ ಸಂಧಾನ ಸೂತ್ರವನ್ನ ಹಿಡಿದಿದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಕ್ಷಮೆಯಾಚನೆಗೆ ಸಲಹೆ ಕೂಡ ನೀಡಲಾಗಿದೆ. ಕ್ಷಮೆಯಾಚಿಸ್ತಾರ ರಣವೀರ್ ಸಿಂಗ್. ತುಂಬಿದ ಸಭೆಯಲ್ಲಿ ಅಂದ್ರೆ ಕಾರ್ಯಕ್ರಮವೊಂದರಲ್ಲಿ ಕಾಂತಾರ ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯವನ್ನ ಒಂದು ಸೀನ್ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಕಾಂತಾರ ಚಿತ್ರದ ನಟ ರಿಷಬ್ ಅವರಿಗೆ ವೇದಿಕೆ ಮೇಲಿಂದಲೇ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳ್ತಾಲೆ ಚಾಮುಂಡಿ ದೇವಿ ಮೈ ಮೇಲೆ ಆವಾಹನೆ ಮಾಡಿಕೊಂಡಂತಹ ಆ ಒಂದು ಪ್ರಸಂಗ ಏನಿದೆ, ಆ ಒಂದು ಸೀಕ್ವೆನ್ಸ್ ಏನಿದೆ, ಅದನ್ನ ತಾನು ಅನುಕರಣೆ ಮಾಡುವಂತಹ ಸಂದರ್ಭದಲ್ಲಿ ದೈವವನ್ನ ದೆವ್ವ ಅಂತ ಹೇಳಿದ್ದಲ್ಲದೆ ಅದನ್ನ ವಿಚಿತ್ರ ರೀತಿಯಲ್ಲಿ ಅನುಕರಣೆ ಮಾಡಿದ್ದು ಒಂದ್ ಕಡೆ ದೈವಕ್ಕೆ ಮಾಡಿದಂಥ ಅಪಮಾನ ಅನ್ನುವಂಥ ಆಕ್ರೋಶ ವ್ಯಕ್ತವಾಗಿತ್ತು. ಕಾಂತಾರ ಚಾಪ್ಟರ್ 1 ಸಿನಿಮಾ ಅಣಕಿಸಿದ ಆರೋಪ ರಣವೀರ್ ಸಿಂಗ್ಗೆ ಸುತ್ತಿಕೊಂಡಿದೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ಅರ್ಜಿ ಹೈಕೋರ್ಟ್ ನಲ್ಲಿ ಇತ್ಯರ್ಥ ಪರಿಷ್ಕೃತ ಕ್ಷಮಾಪಣೆ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಬೇಷರತ್ ಕ್ಷಮೆ ಕೋರಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಅಣಕಿಸಿದ ಆರೋಪ ಇದೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ಅರ್ಜಿಯನ್ನ ಇತ್ಯರ್ಥಗೊಳಿಸಿದ್ದು ಪ್ರಮುಖವಾಗಿ ಪರಿಷ್ಕೃತ ಕ್ಷಮಾಪಣೆ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿದ್ದು ಬೇಷರತ್ ಕ್ಷಮೆ ಕೋರಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ. ಸೊ ಆ ಮೂಲಕ ಕಾಂತಾರ ಚಿತ್ರದಲ್ಲಿನ ದೈವದ ಅನುಕರಣೆ ವಿವಾದದಲ್ಲಿ ನಟ ರಣವೀರ್ ಸಿಂಗ್ ಸಿಲುಕಿದ್ರು. ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಆ ಚಿತ್ರದಲ್ಲಿ ದೈವ ತನ್ನ ಮೈ ಮೇಲೆ ಆವಾಹನೆಯಾದಂತಹ ಸಂದರ್ಭ ಚಾಮುಂಡಿ ದೇವಿಯನ್ನ ಅವರು ಕರೆಯುವಂತ ಒಂದು ಸೀಕ್ವೆನ್ಸ್ ಇದೆ. ಆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ಆ ದೃಶ್ಯವನ್ನ ಹೇಳ್ತಾ ಹೊಗಳುವ ಭರದಲ್ಲಿ ದೈವವನ್ನ ರಣವೀರ್ ಸಿಂಗ್ ವೇದಿಕೆ ಮೇಲೆ ತುಂಬಿದ ಸಮಾರಂಭದಲ್ಲಿ ವೇದಿಕೆ ಮೇಲೆಯೇ ದೈವವನ್ನ ದೆವ್ವ ಅಂತ ಕರೆದಿದ್ದಲ್ಲದೆ ತಾನು ವಿಚಿತ್ರ ರೀತಿಯಲ್ಲಿ ಅನುಕರಣೆ ಮಾಡಿ ದೈವವನ್ನ ನಿಂದನೆ ಮಾಡಿದ್ರು ಅನ್ನುವಂತಹ ಒಂದು ಆರೋಪಕ್ಕೆ ಗುರಿಯಾಗಿದ್ರು. ದೈವದ ಅನುಕರಣೆ ವಿವಾದದಲ್ಲಿ ಸಿಕ್ಕಾಕೊಂಡಿದ್ರು. ಸೊ ಹಾಗಾಗಿ ದೈವಕ್ಕೆ ಮಾಡಿದ ಅಪಮಾನ ಮತ್ತೆ ದೈವ ಭಕ್ತರಿಗೆ ಮಾಡಿದ ಅಪಮಾನ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗಿ ಕೋರ್ಟ್ ಮೆಟ್ಟಿಲೇರಿತು. ಚಾಮುಂಡಿ ಬೆಟ್ಟಕ್ಕೆ ಬರೋದಕ್ಕೆ ಭದ್ರತಾ ಸಮಸ್ಯೆ ಇದೆ. ಚಾಮುಂಡಿ ಬೆಟ್ಟಕ್ಕೆ ಬರ್ತಾರ ಬಾಲಿವುಡ್ ನಟ ರಣವೀರ್ ಸಿಂಗ್. ಒಂದ್ ಕಡೆ ರಣವೀರ್ ಸಿಂಗ್ ಪರ ವಕೀಲರು ಹೇಳ್ತಾರೆ ಭದ್ರತೆಯ ಒಂದು ಸಾಕಷ್ಟು ರೀತಿಯಲ್ಲಿ ಭದ್ರತೆಯನ್ನು ನೀಡಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಬರ್ತಾರೆ ಅಂತ. ರಣವೀರ್ ವಿರುದ್ಧದ ಒಂದ್ ಕಡೆ ದೂರುದಾರ ಪರ ವಕೀಲರು ನಮ್ಮ ಪೊಲೀಸ್ ಇಲಾಖೆ ಬಲಿಷ್ಠವಾಗಿದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ತರಾಟೆ ತೆಗೆದುಕೊಳ್ತೆ ದೂರುದಾರ ವಕೀಲರನ್ನ. ಕರ್ನಾಟಕ ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತು ಅಂತ. ಚಾಮುಂಡಿ ಬೆಟ್ಟದಲ್ಲಿ ಕ್ಷಮೆಯಾಚನೆಗೆ ಬರ್ತಾರ ರಣವೀರ್ ಸಿಂಗ್. ಚಾಮುಂಡಿ ಬೆಟ್ಟಕ್ಕೆ ಬರೋದಕ್ಕೆ ಭದ್ರತಾ ಸಮಸ್ಯೆ ಇದೆ ಅಂತ ಹೇಳಿದಾಗ ಅಂದ್ರೆ ರಣವೀರ್ ಸಿಂಗ್ ಪರ ವಕೀಲರು ಹೇಳಿದಾಗ ಅನಂತರದಲ್ಲಿ ದೂರುದಾರರು ಹೇಳ್ತಾರೆ, ದೂರುದಾರ ಪರ ವಕೀಲರು ಕರ್ನಾಟಕ ಪೊಲೀಸರು ಸಾಕಷ್ಟು ಶಕ್ತಿಯುತವಾಗಿದ್ದಾರೆ ಅಂತ. ಇದಕ್ಕೆ ತರಾಟೆಗೆ ತೆಗೆದುಕೊಳ್ಳುತ್ತೆ ಕೋರ್ಟ್. ಪೊಲೀಸರು ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಡುವ ಮೂಲಕ ದೂರುದಾರರ ಪರ ವಕೀಲರ ಒಂದು ಹೇಳಿಕೆಗೆ ತನ್ನದೇ ಆದಂಥ ರೀತಿಯಲ್ಲಿ ಗರಂ ಆಗುತ್ತೆ ಹೈಕೋರ್ಟ್. ಸೊ ಆ ನಂತರದಲ್ಲಿ ಪ್ರಮುಖವಾಗಿ ಈ ಬೆಳವಣಿಗೆ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅಲ್ಲಿ ರಣವೀರ್ ಸಿಂಗ್ ಬರ್ತಾರೆ. ಚಾಮುಂಡಿ ದೇವಿಯ ದರ್ಶನ ಪಡೆಯೋದಲ್ಲದೆ ಈ ವೇಳೆ ಕ್ಷಮೆಯಾಚಿಸ್ತಾರೆ ಅಂತಂದಾಗ ಕ್ಷಮೆಯಾಚಿಸಬೇಕು ಅಂದಾಗ ಸೂಕ್ತ ಭದ್ರತೆ ಬೇಕೇ ಬೇಕಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಕ್ಷಮೆಯಾಚನೆಗೆ ರಣವೀರ್ ಸಿಂಗ್ ಬಂದಂತಹ ಸಂದರ್ಭದಲ್ಲಿ ಭದ್ರತಾ ಸಮಸ್ಯೆ ಇದೆ. ಅವರು ಬಂದಂತಹ ಸಂದರ್ಭ ಭದ್ರತೆಯನ್ನು ಒದಗಿಸಬೇಕಾಗುತ್ತೆ ಅಂತ ರಣವೀರ್ ಸಿಂಗ್ ಪರ ವಕೀಲರು ಕೋರ್ಟ್ ಗಮನಕ್ಕೆ ತಂದಾಗ ಈ ವೇಳೆ ಕರ್ನಾಟಕ ಪೊಲೀಸರು ಸಾಕಷ್ಟು ಶಕ್ತಿಯುತವಾಗಿದ್ದಾರೆ. ರಣವೀರ್ ವಿರುದ್ಧದ ದೂರುದಾರರ ಪರ ವಕೀಲ ಪ್ರತಿವಾದವನ್ನು ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ದೂರುದಾರರ ಪರ ವಕೀಲರ ಹೇಳಿಕೆಗೆ ಪೀಠ ಅಸಮಾಧಾನ ವ್ಯಕ್ತಪಡಿಸುತ್ತೆ. ಕರ್ನಾಟಕ ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ತಿದೀವಿ ಅನ್ನುವಂಥ ಮಾತನ್ನು ಹೇಳಿ ಗರಂ ಆಗುತ್ತೆ. ದೂರುದಾರ ಪರ ವಕೀಲರ ಪ್ರತಿವಾದಕ್ಕೆ ಹೈಕೋರ್ಟ್ ಗರಂ ಆದಂತಹ ಒಂದು ಪ್ರಸಂಗ ಅಲ್ಲಿ ನಡೀತು.
ಈ ಮೂಲಕ ರಾಜ್ಯ ಪೊಲೀಸರ ಬೆವರಿಳಿಸುತ್ತೆ ಹೈಕೋರ್ಟ್ ಪೀಠ. ಲಿವಿಂಗ್ ಸಂಬಂಧದ ಹಿಂದೆ ಪೊಲೀಸರು ಹೋಗ್ತಾ ಇದ್ದಾರೆ. ಪೊಲೀಸರು ನೈಜ ತನಿಖೆಯನ್ನ ಮಾಡ್ತಾ ಇಲ್ಲ ಅಂತ ಗರಂ ಆಗುತ್ತೆ ಕೋರ್ಟ್. ರಣವೀರ್ ಸಿಂಗ್ ಜವಾಬ್ದಾರಿಯುತ ವ್ಯಕ್ತಿ, ಅವರು ಹೇಳಿದಂತೆ ನಡ್ಕೊಳ್ತಾರೆ ಬಿಡಿ ಅಂತ ಪ್ರತಿವಾದ ಮಂಡನೆ ಮಾಡಿದ ದೂರುದಾರ ಪರ ವಕೀಲರನ್ನ ತರಾಟೆಗೆ ತೆಗೆದುಕೊಳ್ಳುತ್ತೆ ಕೋರ್ಟ್. ಈ ಮೂಲಕ ರಾಜ್ಯ ಪೊಲೀಸರ ಬೆವರಿಳಿಸುತ್ತೆ ಹೈಕೋರ್ಟ್ ಪೀಠ. ಲಿವಿಂಗ್ ಸಂಬಂಧದ ಹಿಂದೆ ಪೊಲೀಸರು ಹೋಗ್ತಾ ಇದ್ದಾರೆ, ಪೊಲೀಸರು ನೈಜ ತನಿಖೆ ಮಾಡ್ತಾ ಇಲ್ಲ ಅಂತ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಮ್ಯಾ. ಒಂದ್ ಕಡೆ ಒಂದು ಕುತೂಹಲ ಇದೆ, ರಣವೀರ್ ಸಿಂಗ್ ಬಂದು ನಾಡದೇವಿಯ ಸನ್ನಿಧಾನದಲ್ಲಿ ಕ್ಷಮೆ ಯಾಚಿಸ್ತಾರ ಅಂತ. ಸೊ ಈ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಯಾವ ರೀತಿ ವಾದ ಪ್ರತಿವಾದ ನಡೀತು, ನಿಜಕ್ಕೂ ಈ ಒಂದು ವಿಚಾರದಲ್ಲಿ ಕೊನೆಗೂ ಕೂಡ ಬೇಷತ್ ಕ್ಷಮೆ ಯಾಚಿಸುವಂತಹ ಒಂದು ನಿಟ್ಟಿನಲ್ಲಿ ದೇವಿಯ ಸನ್ನಿಧಾನಕ್ಕೆ ಬರೋದಕ್ಕೆ ಹೋಗೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಪ್ಡೇಟ್ಸ್ ಏನಿದೆ? ಹೌದು ವಸಂತ, ಏನು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ವೇಳೆ ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರು ಆ ಒಂದು ಕಾಂತಾರ ಚಾಪ್ಟರ್ 1 ಚಿತ್ರದ ಒಂದು ಪೋಸ್ಟರ್ ಅನ್ನ ನೋಡಿ ಅಣುಕು ರೀತಿಯಲ್ಲಿ ಒಂದು ಸ್ಟೇಜ್ ಮೇಲೆ ನಿಂತು ಅಣುಕನ್ನ ಕೂಡ ಮಾಡಿದ್ರು. ಆ ಒಂದು ದೈವ ಯಾವ ರೀತಿ ಕಾಣ್ತಾ ಇದೆ, ಚಾಮುಂಡಿ ದೇವಿ ಯಾವ ತರ ಅಲ್ಲಿ ಕಾಣಿಸ್ತಾ ಇದ್ದಾರೆ ಚಿತ್ರದಲ್ಲಿ ಅನ್ನೋದನ್ನ ಅಣುಕನ್ನ ಮಾಡಿರ್ತಾರೆ. ಈ ಒಂದು ವಿಚಾರವಾಗಿ ದೂರುದಾರ ಆಗಿರುವಂತಹ ಹಾಗೂ ವಕೀಲ ಪ್ರಶಾಂತ್ ಮೇಥಲ್ ಅವರು ದೂರನ್ನ ಕೂಡ ಸಲ್ಲಿಸಿ FIR ಅನ್ನ ಕೂಡ ಮಾಡಿಸಿದ್ದಾರೆ. ಈ ಒಂದು ವಿಚಾರ ಹೈಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿ ಹಂತ ಹಂತವಾಗಿ ವಿಚಾರಣೆ ಕೂಡ ನಡೀತಾ ಇರುತ್ತೆ. ಕ್ಷಮೆಯನ್ನ ಕೂಡ ಯಾಚಿಸಿರ್ತಾರೆ ರಣವೀರ್ ಸಿಂಗ್ ಅವರು. ನಾನು ಈ ಒಂದು ಸಮುದಾಯದಿಂದ ಬಂದವನಲ್ಲ, ನನಗೆ ಈ ಒಂದು ಸಂಸ್ಕೃತಿ ಬಗ್ಗೆ ತಿಳಿದಿಲ್ಲ, ಗೊತ್ತಿಲ್ಲದೆ ತಪ್ಪಾಗಿದೆ ಅಂತ ಕ್ಷಮೆನ ಕೂಡ ಯಾಚಿಸಿರ್ತಾರೆ. ಆದರೆ ದೂರುದಾರ ವಕೀಲರು ಏನಿರ್ತಾರೆ, ಇಲ್ಲ ಕರೆಕ್ಟ್ ಆಗಿ ಒಂದು ಕ್ಷಮೆಯನ್ನ ಯಾಚಿಸಿಲ್ಲ, ಒಂದು ಪ್ರಮಾಣ ಪತ್ರವನ್ನ ಕೂಡ ಕೊಡಬೇಕು, ಒಂದು ಕ್ಷಮೆಯನ್ನ ಯಾಚಿಸಿ ಜೊತೆಗೆ ಒಂದು ಸನ್ನಿಧಿಗೆ ಬಂದು ಕ್ಷಮೆಯನ್ನ ಯಾಚಿಸಬೇಕು ಅಂತ ಕೋರ್ಕೊಂಡಿರ್ತಾರೆ. ಆ ಒಂದು ಪ್ರಕರಣದ ವಿಚಾರಣೆ ಇದೀಗ ಏನ್ ನಡೆದಿದೆ, ಒಂದು ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಅಧಿಕೃತವಾಗಿ ಒಂದು ಬೇಷರತ್ ಕ್ಷಮೆಯನ್ನ ಕೂಡ ಯಾಚಿಸಿ ಪ್ರಮಾಣ ಪತ್ರವನ್ನ ಕೂಡ ಕೊಟ್ಟಿರುವಂತದ್ದು ರಣವೀರ್ ಸಿಂಗ್ ಅವರು. ಆದರೆ ದೂರುದಾರ ವಕೀಲರು ಏನಿದ್ದಾರೆ, ಇಲ್ಲ ಕ್ಷಮೆಯನ್ನ ಯಾಚಿಸಿಲ್ಲ, ಅದು ಒಂದು ಸಮಾಧಾನ ತಂದಿಲ್ಲ, ಆದ ಕಾರಣದಿಂದಾಗಿ ಸನ್ನಿಧಿಗೆ ಬಂದು ಒಂದು ಕ್ಷಮೆಯನ್ನ ಯಾಚಿಸಬೇಕು ಅಂತ ಕೇಳ್ಕೊಂಡಿರೋ ಸಂದರ್ಭದಲ್ಲಿ ರಣವೀರ್ ಸಿಂಗ್ ಪರ ವಕೀಲರು ಏನಿದ್ದಾರೆ, ನಾವು ಆ ಒಂದು ಚಾಮುಂಡಿ ದೇವಿ ಸನ್ನಿಧಿಗೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಇದಿರೋದಿಲ್ಲ, ಬಿಗಿ ಬಂದೋಬಸ್ತ್ ಇರೋದಿಲ್ಲ, ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳ್ಕೊಂಡಿರುವಂಥದ್ದು. ಆ ಒಂದು ವಿಚಾರವಾಗಿ ಪ್ರಶಾಂತ್ ಮೇಥಲ್ ಅಂದ್ರೆ ದೂರುದಾರ ವಕೀಲರು ಏನಿದ್ದಾರೆ, ಇಲ್ಲ ನಮ್ಮ ಪೊಲೀಸರು ಕೂಡ ಶಕ್ತರಾಗಿದ್ದಾರೆ, ಅವರು ಕೂಡ ಒಂದಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೊಡ್ತಾರೆ, ಶಕ್ತಿಯುತರಾಗಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಈ ವೇಳೆ ಈ ಸಂದರ್ಭದಲ್ಲಿ ಹೈಕೋರ್ಟ್ ಪೀಠ ಏನಿದೆ, ಕರ್ನಾಟಕ ರಾಜ್ಯ ಪೊಲೀಸರ ಬೆವರನ್ನ ಇಳಿಸಿರುವಂಥದ್ದು. ನಿಮ್ಮ ರಾಜ್ಯ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ನಮ್ಗೆ, ಬರೀ ಲಿವಿಂಗ್ ಟುಗೆದರ್ ಪ್ರಕರಣದ ಹಿಂದೆ ಓಡ್ತಾ ಇದ್ದಾರೆ ಹೊರತು ನೈಜ ಸಂಬಂಧಗಳು, ನೈಜ ಘಟನೆಗಳು ಏನ್ ನಡೀತಾ ಇದೆ, ನೈಜ ಘಟನೆಗಳನ್ನ ಆಧರಿಸಿ ಹೋಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವಮಾನವನ್ನ ಕೂಡ ಮಾಡಿರುವಂಥದ್ದು. ಜೊತೆಗೆ ಪೊಲೀಸ್ ಇಲಾಖೆ ಯಾವ ರೀತಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನೋದನ್ನ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿರುವಂತದ್ದು ವಸಂತ್. ಈಗ ಸದ್ಯಕ್ಕೆ ರಣವೀರ್ ಸಿಂಗ್ ಅವರು ನಿಜವಾಗ್ಲೂ ಕೂಡ ಬರ್ತಾರಾ, ಮೈಸೂರಿಗೆ ಬಂದು ಕ್ಷಮೆಯನ್ನ ಯಾಚಿಸ್ತಾರಾ, ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ಗಲಾಟೆಗಳು ನಡೆಯುತ್ತಾ ಅಥವಾ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಯಾವ ರೀತಿ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ SPP ಜಗದೀಶ್ ಅವರು ಏನಿದ್ದಾರೆ, ಇನ್ ಕೇಸ್ ಏನಾದ್ರೂ ರಣವೀರ್ ಅವರು ಬರೋದಕ್ಕಿಂತ ಮುಂಚೆನೆ ಕೋರ್ಟ್ಗೆ ಒಂದು ಇನ್ಫಾರ್ಮ್ ಅನ್ನ ಮಾಡಬೇಕು, ಸೂಚನೆಯನ್ನ ಕೊಡಬೇಕು ಅಂತ ತಿಳಿಸಿರುವಂತದ್ದು ವಸಂತ. ಧನ್ಯವಾದ ತಮ್ಮ ಮಾಹಿತಿಗಾಗಿ ರಮ್ಯಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.